ಈಗ ಬಿಸಾಕಿದ್ರೆ ತಲೆ ಎಲ್ಲ ಒಡೆದೋಗ್ತಿತ್ತು, ಅಷ್ಟು ಗಟ್ಟಿಯಾಗಿತ್ತು ಮೋದಕ. ನಾನೊಂಥರ ಇದು ಚಾಟ್ GPT ಇದ್ದಾಗೆ. I was forced, okay? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಹಾಗೆ ನಾವಿವತ್ತು ಚೌತಿಯ ಪ್ರಯುಕ್ತವಾಗಿ ಒಂದು ಹೊಸ ಸ್ವೀಟ್ನ ಟ್ರೈ ಮಾಡಿದ್ದೀವಿ, ಸ್ವೀಟ್ನ ಮಾಡ್ತಾ ಇದ್ದೀವಿ. ಸೊ ಅದೇ ಹೋಳಿಗೆ. ಎಂಥ ಹೋಳಿಗೆ ಅದು? ಬೇಳೆ ಹೋಳಿಗೆ. ಸೊ ಫಸ್ಟ್ ಟೈಮ್ ಇವಳು ಟ್ರೈ ಮಾಡ್ತಿದ್ದಾಳಂತೆ. ಹಬ್ಬಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ಹೋಳಿಗೆನ ಟ್ರೈ ಮಾಡ್ತಾ ಇದ್ದೀವಿ. ಹೇಗೆ ಹೋಗುತ್ತೆ ನೋಡೋಣ. ಸ್ಟಿಕ್ ವಿತ್ ಅಸ್. ಲೆಟ್ಸ್ ಸ್ಟಾರ್ಟ್. ಓಕೆ, ಇದಕ್ಕೆ ಎಂತ ಹೇಳ್ತಾರೆ? ಬಂದ ರೆಡಿ ಮಾಡಿಟ್ಟಿದ್ದೇನೆ. ಬಂದವನ್ನು ಸರಿ ಮಿಕ್ಸ್ ಮಾಡಿ ಮಿಕ್ಸ್ ಅಂದರೆ ಇದಕ್ಕೆ ಎಂತ ಹೇಳಿದೆ, ಎಂತ ಹಾಕಿದೆ ಅಂದರೆ ಮೈದಾ ಮತ್ತು ಚಿರೋಟಿ ರವೆ, ಓಕೆ, ಮತ್ತು ಸ್ವಲ್ಪ ಸಾಲ್ಟ್, ಒಂದು ಪಿಂಚ್ ಇದು ಟರ್ಮರಿಕ್ ಪೌಡರ್ ಮಾಡಿದೆ. ಅದನ್ನು ಮಿಕ್ಸ್ ಮಾಡಿ ಇದು ಒಂದು ಬೆಳಿಗ್ಗೆ ಇಟ್ಟಿದ್ದೇನೆ. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಎಷ್ಟೊತ್ತು ಇಡಬೇಕು ಏನು ಅಂತ. ಸ್ವಲ್ಪ ಹೊತ್ತು ಇಡಬೇಕು ಅಂತ ಹೇಳಿದರು. ಬೆಳಿಗ್ಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಮಾಡಿಟ್ಟಿದ್ದೇನೆ, ಮಿಕ್ಸ್ ಮಾಡಿಟ್ಟಿದ್ದೇನೆ. ಒಂದು ಇದೆಂತ ಹೇಳೋದು, ಇದು ಔಟರ್ ಲೇಯರ್ ಅದರದ್ದು. ಮತ್ತು ಅದು ಒಳಗೆ ಹಾಕಲಿಕ್ಕೆ ಇದರಲ್ಲಿ ಕಡಲೆಬೇಳೆ ಬೇಯಿಸಿ ಆದಮೇಲೆ ಅದರ ನೀರು ತೆಗೆದು, ಅಂದರೆ ಫುಲ್ ಡ್ರೈನ್ ಮಾಡಿ ನೀರನ್ನು, ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಬೆಲ್ಲ ಕರಗೋಷ್ಟೊತ್ತಿಗೆ ಹೀಗೆ ಫ್ರೈ ಮಾಡಿ, ಅದಾದಮೇಲೆ ಒಂದು ರೌಂಡ್ ಮಿಕ್ಸಿಯಲ್ಲಿ ಹಾಕಿ ಇಟ್ಟದ್ದು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕಿ ಇಟ್ಟದ್ದು. ಸೊ ಇದೆಲ್ಲ ಅವರು ಎಂತ ಹೇಳ್ತಾರೆ, ಯೂಟ್ಯೂಬಲ್ಲಿ ನೋಡಿ ನಾನು ಯೂಟ್ಯೂಬಿಗೆ ಹಾಕೋದೀಗ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹಾಗೆ. ಸೊ ಇದನ್ನು ನೋಡಿದರೆ ಅವರು ಮಾಡಿದ ಹಾಗೆ ಉಂಟು. ಹೀಗೆ ಉಂಡೆ ಕಟ್ಲಿಕ್ಕೆ ಬರಬೇಕು ಅಂತ ಹೇಳಿದ್ರು. ಅದೇ ಥರ ಬಂದಿದೆ. ಇನ್ನು ಮೇನ್ ಪಾರ್ಟ್ ಇರೋದು ಅದನ್ನು ತಟ್ಟುದಲ್ಲ, ಅದು ಹೇಗಾಗ್ತದೆ ಬಿಲ್ಸಿ. ನಂಗೆ ಗೊತ್ತಿಲ್ಲ, ನೀವೆಂತ ಮಾಡೋದು ತಟ್ಟುದು. ಎಕ್ಸ್ಪರ್ಟ್. ಆಯ್ತು, ಎಕ್ಸ್ಪರ್ಟ್ ನೋಡಿ. ಎಲ್ಲ ಫೀಲ್ಡ್ನಲ್ಲಿ ಒಂದು ಎಕ್ಸ್ಪರ್ಟ್ ನಾನೇ. ಸರಿ, ಈಗ ನಂದು ಎಂತ ಹೆಲ್ಪ್ ಬೇಕು ಹೇಳು, ನಾನು ಮಾಡ್ತೇನೆ. ಅದು ಬಟಾಟ ಮಾಡಿದ್ದಾರೆ ಆಗಿದೆ. ಬರ್ತಾ ಇದೆ. ಸೂಪರ್ ಆಗಿದೆ, ಸೂಪರ್. ಇನ್ನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಇದನ್ನೇ ಪ್ಯಾಕೆಟ್ ಮಾಡಿ ಮಾರಿದ್ರೆ ಆಯ್ತು. ಅಂಗಡಿಗೆ ಹೋಗಿ ಮಾರ್ತೇನೆ ಎಲ್ಲ ಮಾಡಿ. ಉಂಡೆ ಕಟ್ಟಿದ್ದು ನಾನಲ್ವಾ? ನಾನು ಉಂಡೆ ಕಟ್ಟಿ ಕೊಡ್ತೇನೆ ನಿಂಗೆ. ಇನ್ಸ್ಟಾದಲ್ಲಿ ಹೊಸ ಪೇಜ್ ಮಾಡು. ಎಂತ ಹೋಳಿಗೆ ಬೈ ಶೋಧನ್ ಶೆಟ್ಟಿ ಅಂತ. ಹೋಳಿಗೆ ಬೈ ಶೋಧನ್ ಶೆಟ್ಟಿ ಅಂತ ಇಡುವ. ಒಂದು ಹೋಳಿಗೆ ಪ್ಯಾಕೆಟ್ಗೆ ಎಷ್ಟು ಇರ್ತದ? ಗೊತ್ತಿಲ್ಲ, ನಾನು ಎಲ್ಲಿ ತರ್ತೇನೆ. ಒಂದು 60-70 ರೂಪಾಯಿ ಇರುದಿಲ್ವಾ? ಇದು ನಮ್ದು ನೋಡು, ಹೋಮ್ ಮೇಡ್. ಎಲ್ಲ ಹೋಮ್ ಮೇಡ್ ಅಲ್ಲ, ಕಾಡಲ್ಲಿ ಮಾಡ್ತಾರೆ ಅಲ್ಲ. ನೋಡಿ ಹೋಳಿಗೆ ನೋಡಿ. ಹೌದಾ, ಬಿಸ್ನೆಸ್ ಸ್ಟಾರ್ಟ್ ಮಾಡು. ಇದು ಪಾಸ್ ಆದರೆ ಬಿಸ್ನೆಸ್ ಶುರುವೇ. ನೆಕ್ಸ್ಟ್ ಇನ್ಸ್ಟಾದಲ್ಲಿ ಒಂದು ಹೊಸ ಪೇಜ್ ಮಾಡ್ತೇನೆ. ಹೋಳಿಗೆ ಇನ್ಸ್ಟಾದಲ್ಲಿ ಪೇಜ್ ಮಾಡಿದ್ರೆ ಸಾಕಾಗುದಿಲ್ಲ, ಮತ್ತೆ ಎಲ್ಲ ನೀವೇ ಮಾಡ್ಬೇಕು. ಎಲ್ಲ ನಾನೇ ಮಾಡ್ಲಿಕ್ಕೆ ನನಗೆ ಮಾರಲು ಉಂಟಾ? ನಾನು ಹೋಗಿ ಮಾರಿ ಬರ್ತೇನೆ, ನೀನು ಮಾಡಿ ಬರ್ತೇನೆ. ಹೌದು, ಹೋಳಿಗೆ ಬೇಕಾ? ಹೋಳಿಗೆ ಅಂತ ಹೌದು. ಹಾಗೆ ಗೊತ್ತಿಲ್ಲದ್ರೆ ಕೇಳಿ, ನಾ ಹೇಳ್ತೇನೆ ನಿಂಗೆ. ಟಿಪ್ಸ್ ಎಲ್ಲ ಕೊಡ್ತೇನೆ ಕೆಲವರು, ಎಂತೆಲ್ಲ ಮಾಡಬೇಕು ಅಂತ. ನಾನೊಂಥರ ಇದು ಚಾಟ್ GPT ಇದ್ದಾಗೆ. ನಿಂಗೆ ಎಂತ ಡೌಟ್ ಇದ್ರು ಕೇಳ್ಬೋದು. ಗೊತ್ತಾಯ್ತಾ? ನೀವು ಹೋದ ವರ್ಷ ಮೋದಕ ಮಾಡಿದ್ದಲ್ಲ? ಕಲ್ಲದರ ಆಗಿತ್ತು. ಅದ್ರಲ್ಲಿ ತಲೆಗೆ ಹೊಡೆದು ಸಾಯ್ತಾರೆ ಒಬ್ರು, ಅಷ್ಟು ಗಟ್ಟಿಯಾಗಿತ್ತು. ಈಗ ಬಿಸಾಕಿದ್ರೆ ತಲೆ ಎಲ್ಲ ಒಡೆದೋಗ್ತಿತ್ತು, ಅಷ್ಟು ಗಟ್ಟಿಯಾಗಿತ್ತು ಮೋದಕ. ಮತ್ತೆ ಹೇಳ್ತಾಳೆ ನಂಗೆ ಎಲ್ಲ ಗೊತ್ತುಂಟಂತ. ಸರಿ, ನಾನು ಅಷ್ಟು ಇದ್ರದ್ದು ಮೋದಕ ಆದ್ರೂ ಮಾಡಿದೆ. ನೀವೆಂತ ಮಾಡಿದ್ರಿ? ತಿಂದದ? ನಾನು ಎಂತ ಮಾಡಿದ್ದೇನೆ ಈಗ ನೆನಪು ಬರ್ತಾ ಇಲ್ಲ. ನಾನು ಎಂತ ಮಾಡಿರ್ಬೋದು. ಎಂತ ಮಾಡಿದ್ದು? ಅದು ನೆನಪು ಬರುದಿಲ್ಲ, ಯಾಕಂದ್ರೆ ಮಾಡಿದ್ರೆ ಬರ್ತಿತ್ತು. ಅಂದ್ರೆ ಅಷ್ಟು ಮಾಡಿದ್ದೇನೆ, ಅದಕ್ಕೆ ನನಗೆ ನೆನಪು ಬರ್ತಾ ಇಲ್ಲ.
ಇದನ್ನು ನೋಡಿದ ಕೂಡಲೇ ನಂಗೆ ಎಂತ ನೆನಪು ಬರ್ತದೆ ಗೊತ್ತುಂಟ, ಮೊದಲು ಅಂಗನವಾಡಿಯಲ್ಲಿ ಫುಡ್ ಕೊಡ್ತಿದ್ರು ಗೊತ್ತುಂಟ. ಮೊದಲು ಶಾಲೆಯಿಂದ ಬಂದು ನಮಗೆ ತಿಂಡಿ ಇದೆ ಮನೆಯಲ್ಲಿ ಬೆಳುವಲ್ಲಿ. ಈಗಿನ ಮಕ್ಕಳಿಗೆಲ್ಲ ಅದು ಗೊತ್ತೇ ಇರ್ಲಿಕ್ಕಿಲ್ಲ, ಅದೆಷ್ಟು ಟೇಸ್ಟ್ ಇತ್ತಲ್ಲ. ಅದೊಂದು ಸಿಗೋ ಖುಷಿಯೇ ಬೇರೆ. ಮತ್ತೆ ಕೆಲವು ಒಂದು ಸೀಸನಲ್ಲಿ ಗೇರ್ ಬೀಜ ಆಗ್ತಿತ್ತಲ್ಲ, ಗೇರ್ ಬೀಜ ಆದ ಸೀಸನಲ್ಲಿ ಅಜ್ಜಿ ಅದನ್ನು ಗೇರ್ ಬೀಜ ಒಂದು ಫ್ರೈ ಮಾಡಿ ಕೊಡ್ತಿದ್ರು. ಅದು ಫೇವ್ರೇಟ್ ನನಗೆ. ಶಾಲೆಯಿಂದ ಬರುವಾಗ ರೆಡಿ ಅದು ನಮಗೆ. ಗೇರ್ ಬೀಜ ತೆಗೆದು ಅದನ್ನ ಫ್ರೈ ಮಾಡಿ ಕೊಡ್ತಾ ಇದೆ. ಗೇರ್ ಬೀಜ ಅದನ್ನ ಒಲೆಗೆ ಹಾಕೋದು, ಅಂದ್ರೆ ಈ ತರ ಅಲ್ಲ, ಡೈರೆಕ್ಟ್ ಒಲೆಗೆ ಹಾಕೋದು, ಬೆಂಕಿಗೆ ಹಾಕಿ ಸುಟ್ಟು ಕೊಡುದು. ಅದರದ್ದು ಟೇಸ್ಟೇ ಬೇರೆ. ಫಸ್ಟ್ ಟೈಮ್ ಅಲ್ಲ ಕಿಚನ್ ಅಲ್ಲಿ ಬಂದಿಷ್ಟು ಎಂತದ್ದು ಕೆಲಸ ಮಾಡಿ ಕೊಡುದು. ನನಗೆ ಗೊತ್ತಿಲ್ಲದಲ್ಲ, ನನಗೆಲ್ಲ ಗೊತ್ತುಂಟು. ಕಾಮೆಂಟ್ ಅದೆಂತ ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಹೇಳಿದ್ದೆ ನೋಡಿ, ಅದು ಬರೋಗಿಲ್ಲ. ಅದು ಮತ್ತೆ ತೊಳಿ ನಾನು ತೊಳಿಯೋದಿಲ್ಲ, ಯಾರು ಗಲೀಜ್ ಮಾಡಿದಾರೆ ಅವ್ರು ಕ್ಲೀನ್ ಮಾಡಿ. ನಂದು ಕೆಲಸ ಇದೆ, ಉಂಡೆ ಕಟ್ಟುದು. ಉಂಡಾಡಿ ಗುಂಡ ಅಲ್ಲ ಎಂತದು ಎಲ್ಲ ಗೊತ್ತಿರೋರು ಹೇಳಿ 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 ಹೇಳಿ. ನಾನೊಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ರು ಒಳ್ಳೇದು. ಎಂದಕ್ಕೆ ಕೂತ್ಕೊಂಡು ಕಾಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ಕೂತ್ಕೊಂಡು ಯಾರಾದ್ರೂ ನೋಡಿದವ್ರು ಅನ್ಕೊಳ್ಬೇಕು, ಪಾಪ ಎಷ್ಟು ಕೆಲಸ ಮಾಡ್ತಾರೆ. ಮತ್ತೆ ಸಾಕಾಗಿತ್ತು ಎಷ್ಟು ಕೆಲಸ ಮಾಡಿ, ಬೆನ್ನೆಲ್ಲಾನು ಕೆಲಸ ಮಾಡಿ. ಬೆನ್ನು ಯಾಕೆ ನಾವು ಯಾಕೆ ಕೂತ್ಕೊಂಡು ಮಲಗಿದ್ ಆಗ ಬೆಳಿಗ್ಗೆಯಿಂದ ರೀಲ್ಸ್ ನೋಡ್ತಿದ್ರಲ್ಲ. ರೀಲ್ಸ್ ನೋಡೋದು ಒಂದು ಕಷ್ಟದ ಕೆಲಸ. ಮೊಬೈಲ್ ಕೈಯನ್ನು ಹೀಗೆ ಇಟ್ಕೊಂಡು ನೋಡ್ಬೇಡ್ವಾ, ಅಲ್ಲೂ ಹೇಳು. ನನಗೆ ಅಡಿಗೆ ಮಾಡಕ್ಕೆ ಹುಚ್ಚಾಗಿ ಆಗ್ತದೆ, ಮೆಂಟಲ್ ತರ ಆಗ್ತೇನೆ. ಮೆಂಟಲ್ ಏನು ಅದು ಅಡಿಗೆ ಮಾಡೋರಿಗೆ ಮಾತ್ರ ಗೊತ್ತಿತ್ತು. ಆಯ್ತು ಸರಿ, ತಪ್ಪಾಗಿತ್ತು. ಅದು ಬೇಜಾರು. ಹೋಳಿಗೆ ಆಗ್ತಾ ಉಂಟು, ಹೋಳಿಗೆ ಆಗ್ತಾ ಉಂಟು. ಸೊ ಒಂದು ಹೋಳಿಗೆ ತಿಂದಾಯ್ತು, ಒಂದು ಹೋಳಿಗೆ ತಿಂದಾಯ್ತು. ಸೂಪರ್ ಇತ್ತು ಮಾತ್ರ, ಹೋಳಿಗೆ ಮಾತ್ರ ಟೇಸ್ಟ್ ಅನ್ಬಿಲೀವೇಬಲ್ ಇತ್ತು, ಒಳ್ಳೆ ಇತ್ತು. ಐ ಆಮ್ ಟೋಟ್ಲಿ ಇಂಪ್ರೆಸ್ಡ್. ಅಂದರೆ ಟೇಸ್ಟ್ ತುಂಬ ಚೆಂದ ಇತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಕರೆಕ್ಟಾಗಿ ಹೇಳ್ತೀವಿ ನಿಮಗೆ ಎಷ್ಟು ಬೇಕು ಎಂತ ಅಂತ ಎಲ್ಲ ಇವಳು ಎಕ್ಸ್ಪ್ಲೇನ್ ಮಾಡ್ತಾಳೆ, ನನ್ನ ಅಸಿಸ್ಟೆಂಟ್. ಮಾಡುವವರು ಅಸಿಸ್ಟೆಂಟ್, ಕೂತ್ಕೊಂಡು ತಿನ್ನುವರು ಇನ್ಸ್ಟ್ರಕ್ಷನ್ಸ್ ಕೊಡೋದು ನಾನು ಮೇನ್. ಪರವಾಗಿಲ್ಲ, ನಾನು ಹೇಳಿಕೊಟ್ಟ ಹಾಗೆ ಮಾಡಿದ್ಯಲ್ಲ, ಅದಕ್ಕೆ ಇಷ್ಟು ಒಳ್ಳೆ ಟೇಸ್ಟ್ ಬಂದದ್ದು, ಇಲ್ಲದೆ ಬರ್ತಿಲ್ಲ. ಇದು ಸೆಕೆಂಡ್ ಒನ್ ಬ್ಯಾಟಿಂಗ್. ಅದು ಸೈಡ್ ಇದು ಕೊಟ್ಟದ್ದು, ಅದ್ರಲ್ಲಿ ಇದ್ದಿರಲಿಲ್ಲ. ರೋಲ್ ಮಾಡಿ ತಿನ್ಬೇಕು. ಎಂತ ರೋಲ್ ಮಾಡಿ ಅದು ಚಪಾತಿ ತಿನ್ನೋದು ನೀನು? ಅದೆಲ್ಲ ಬಿದ್ದೋಗ್ತದೆ ಗೊತ್ತಾಯ್ತಾ? ಅಲ್ಲ, ಈಗ ಎರಡನ್ನು ಗೊಬ್ಬ ಅಂತ ತಿಂದ್ರಲ್ಲ, ಇಲ್ಲ ಬಾಕಿ ದಿನ ನಾನೇನಾದ್ರು ಏನಾದ್ರು ಮಾಡ್ತೇನೆ ಹೇಳಿದ್ರು ನಾನು ಡಯಟ್ ಅಂತ ಹೇಳ್ತೀರಾ? ಹಬ್ಬದ ದಿನ ಎಂಜಾಯ್ ಮಾಡ್ಬೇಕು ನಾವು, ಗೊತ್ತಾಯ್ತಾ? ಇವತ್ತು ಹಬ್ಬ ಎಕ್ಸೆಪ್ಷನಲ್. ಸೊ ಈ ದಿನ ನಾವು ಎಂಜಾಯ್ ಮಾಡ್ಬೇಕು. ಎಲ್ಲ ದಿನ ಡಯಟ್ ಅಂತ ಹೇಳಿದರೆ ಬದುಕುದು ಯಾವಾಗ ಅಲ್ವಾ? ನನಗೇನು ಕಾಂಪಿಟೇಷನ್ ಹೋಗ್ಲಿಕ್ಕೆ ಉಂಟಾ? ನಾರ್ಮಲ್ ಒಂದು ಜನರಲ್ ಫಿಟ್ನೆಸ್, ಗೊತ್ತಾಯ್ತಾ? ಕೆಲವು ಟೈಮಲ್ಲಿ ನಾವು ಎಂಜಾಯ್ ಮಾಡಬೇಕು. ಹೋಳಿಗೆಲ್ಲ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿತ್ತು. ಸೊ ಅದರ ರಿವ್ಯೂಸ್ ತಗೊಳ್ಳೋದಕ್ಕೆ ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿದ್ವಿ. ಅವರಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅಲ್ಲಿ ಈಜಿ ಸತ್ಯ ಬಾಡು ಜನ ಟೆಲ್ ಯುವರ್ ಹಾನೆಸ್ಟ್ ಒಪಿನಿಯನ್. So I've been honestly forced by this guy to tell that the hooligan is very good. I was forced, okay? ಅಂದ್ರೆ ನನ್ನ ಫ್ರೆಂಡ್ ಇದು ಮನೆಗೆ. ಸೊ ಅಲ್ಲಿ ಅವರು ಗಣಪತಿ ಕೂರಿಸ್ತಾರೆ ಎವ್ರಿ ಇಯರ್. ಸೊ ಅವ್ರು ಇನ್ವೈಟ್ ಮಾಡಿದ್ರು, ಹಾಗೆ ಹೋಗ್ತಾ ಇದೀವಿ ಅಲ್ಲಿಗೆ, ಶಕ್ತಿನಗರಕ್ಕೆ. KGF ದ ವಿಲನ್ ಗರುಡ. It was a wonderful day. Thanks for watching. If video ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ and comment. And don't forget to hit the subscribe button. See you in the next one.